ಕೆಂಬಾವಿಯ ಬೀರಪ್ಪ ದೇವರ ದೇವಸ್ಥಾನ ಭೂಮಿ ಕಬಳಿಕೆ ಆರೋಪ. ಅಧಿಕಾರಿಗಳ ವಿರುದ್ಧ ಹಾಲುಮತ ಸಮಾಜದಿಂದ ಆಕ್ರೋಶ. ಕೆಂಬಾವಿ ಶ್ರೀ ಬೀರಪ್ಪ ದೇವರ ದೇವಸ್ಥಾನ ಇರುವ ಸರ್ವೆ ನಂಬರ್ 612ರಲ್ಲಿ 5 ಎಕರೆಗಿಂತಲೂ ಹೆಚ್ಚು ಜಮೀನಿನಲ್ಲಿ ಅತಿಕ್ರಮವಾಗಿ ಮನಸು ಇಚ್ಛೆಯಿಂದ ಅಂಗಡಿ ಮುಂಗಟ್ಟುಗಳನ್ನು ಇಟ್ಟು ಸಮಾಜಕ್ಕೆ ಅನ್ಯಾಯ ಎಸಗಿದ್ದಾರೆ ಎಂದು ಹಾಲುಮತ ಸಮಾಜದ ವತಿಯಿಂದ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ. ದೇವಸ್ಥಾನದ ಜಾಗವನ್ನು ದೇವಸ್ಥಾನಕ್ಕೆ ಬಿಟ್ಟುಕೊಡಿ ಎಂದು ಹೋರಾಟ ಮಾಡುತ್ತಿರುವ ಸಮುದಾಯಕ್ಕೆ ಸಹಕರಿಸದ ಕೆಂಬಾವಿ ಪುರಸಭೆ ಅಧಿಕಾರಿಗಳು ಹೋರಾಟ ನಡೆಯುತ್ತಿರುವ ಸ್ಥಳದಲ್ಲಿ ಕರೆಂಟ್ ತೆಗೆದುಹಾಕಿ ತೊಂದರೆ ಮಾಡುವಂತಹ ಮನಸ್ಥಿತಿ ಹೊಂದಿದ್ದಾರೆ. ಬೆಸ್ಕಾಂ ಅಧಿಕಾರಿಗಳ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ ಹೋರಾಟಗಾರರು ಇಂತಹ ಅನ್ಯಾಯವನ್ನು ತಡೆಗಟ್ಟಿ ನ್ಯಾಯ ಒದಗಿಸಬೇಕೆಂದು ಮಾಧ್ಯಮದ ಮೂಲಕ ಈ ಕ್ಷೇತ್ರದ ಶಾಸಕರಿಗೂ ಹಾಗೂ ಪುರಸಭೆ ಅಧಿಕಾರಿಗಳಿಗೂ ಮಾಳಹಳ್ಳಿ ಹಾಲುಮತ ಸಮಾಜದಿಂದ ಮನವಿ ಮಾಡಿದರೂ ಕೂಡ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು. ದೇವರ ಹೆಸರಿನಲ್ಲಿ ಇರುವ ಜಾಗದಲ್ಲಿ ಈಗಾಗಲೇ ನಿರ್ಮಾಣವಾದ ಸರ್ಕಾರಿ ಹೈಸ್ಕೂಲ್ ಹಾಗೂ ಸಮುದಾಯ ಆರೋಗ್ಯ ಕೇಂದ್ರ, ವಸತಿ ನಿಲಯ ಮತ್ತು ಇನ್ನಿತರ ಸರ್ಕಾರಿ ಕಟ್ಟಡಗಳು ಇರುತ್ತವೆ. ಇದಲ್ಲದೆ ಅಲ್ಲಲ್ಲಿ ಖಾಲಿ ಇರುವ ಜಾಗಗಳಲ್ಲಿ ಅನಧಿಕೃತವಾಗಿ ಸಾರ್ವಜನಿಕರು ಶೆಡ್ಗಳನ್ನು ನಿರ್ಮಿಸುತ್ತಿದ್ದು, ಈ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕಾದ ಅನಿವಾರ್ಯತೆ ಹಾಲುಮತ ಸಮುದಾಯಕ್ಕೆ ಇದೆ ಎಂದು ಕೆಂಚರಾಯ ಮುತ್ಯ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅನ್ಯಾಯವನ್ನು ಎದುರಿಸಲು ನಿರಂತರ ಧರಣಿ ನಡೆಸಲು ತೀರ್ಮಾನಿಸಿದ್ದು, ದಿನಾಂಕ 18/2/2026ರಿಂದ ಸಮುದಾಯದ ಆರೋಗ್ಯ ಕೇಂದ್ರದ ಮುಂದಿರುವ ಖಾಲಿ ಜಾಗದಲ್ಲಿ ಅಕ್ರಮವಾಗಿ ನಿರ್ಮಿಸಿದ ಶೆಡ್ನಲ್ಲಿ ಧರಣಿ ಮಾಡುತ್ತಿದ್ದೇವೆ ಎಂದು ಶ್ರೀ ಬೀರಪ್ಪ ದೇವರ ಕಮಿಟಿ ಮುಖಂಡರು ತಿಳಿಸಿದ್ದಾರೆ. ನಮ್ಮ ಹೋರಾಟ ನಡೆದು 4ನೇ ದಿನ ಆಯಿತು, ಇನ್ನೂವರೆಗೂ ಪುರಸಭೆ ಅಧಿಕಾರಿಗಳು ಬಂದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಅನ್ಯಾಯವನ್ನು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸರಿಪಡಿಸದಿದ್ದಲ್ಲಿ ಮುಂದೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಸಮಾಜದ ಮುಖಂಡರು ತಿಳಿಸಿದರು ಮತ್ತು ಸುರಪುರ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕೆಂಚರಾಯ ಮುತ್ಯ ಮಾಳಹಳ್ಳಿ, ಮುದುಕಣ್ಣ ಅಮ್ಮಗೋಳ, ಮುದಿನಿಂಗಪ್ಪ ದೊಡ್ಡಮನಿ, ಸಿದ್ದಣ್ಣ ಗೋಡಿಹಾಳ, ಸಿದ್ದಪ್ಪ ಹೊಟ್ಟಿ, ಕೆಂಜೋಡೆಪ್ಪ ಹೊಂಬಳಕಲ್, ಸಿದ್ದಪ್ಪ ಪೂಜಾರಿ ಸಾಲಿಮನಿ, ರಾಯಣ್ಣ ದೊಡ್ಡಮನಿ, ನಿಂಗಪ್ಪ ಬೇಲೂರ್, ನಿಂಗಣ್ಣ ಮೇಟಿ, ನಿಂಗಪ್ಪ ಪೂಜಾರಿ ಗುಡಿಮನಿ, ರೇವಣಸಿದ್ದ ಬಿಸನಾಳ್, ಮಾಳಪ್ಪ ಹೊಟ್ಟಿ, ಶಿವರಾಯ ಪೂಜಾರಿ, ನರಗಡ್ಡಿ ಕೆಂಬಾವಿ ಮತ್ತು ಹಾಲುಮತ ಸಮಾಜದ ಬಂಧುಗಳು ಪಾಲ್ಗೊಂಡಿದ್ದರು. ವರದಿ HM ಹವಲ್ದಾರ್, ಯಾದಗಿರಿ. 4 ದಿನ ಕುಂತರೂ ಕೂಡ ಒಬ್ಬ ಚೀಫ್ ಆಫೀಸರ್ ಇಲ್ಲಿ ಬರಕ್ ತಯಾರಿಲ್ಲ. ನಮಗೇನಾದರೂ ಜೀವಕ್ಕೆ ಧಕ್ಕೆ ಆದ್ರೆ ಕೆಂಬೆ ಒಳಗೆ ಇವತ್ತ ಇದು ಆರಂಭ ದಿನ, ಈ ಹೋರಾಟದ ಆರಂಭ ದಿನ. ಯಾಕಂದ್ರೆ ಈ ಕೆಂಬಾವಿ 612ನೇ ಸರ್ವೆ ನಂಬರ್ ಬೀರಪ್ಪ ದೇವರ ಆಸ್ತಿ ಅದ. ಸಮಾಜ ಕುರುಬರು ಏನು ಮೊಳ್ಳದವ ಅಂತ ತಿಳ್ಕೊಂಡಾರ. ಇದಕ್ಕೆ ನೇರ ಹೊಣೆ ಸರ್ಕಾರ ಐತಿ. ಇಲ್ಲಿ ಗುಂಡಗಳ ಮಾತು ಮತ್ತು ರಾಜಕಾರಣಿಗಳ ಮಾತು ಅವ್ರ ವಿಧಾನಬದ್ಧವಾಗಿ, ಯಾಕಂದ್ರೆ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಸಂವಿಧಾನ ಬರೆದು ಕೊಟ್ಟಂಥ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ನಾವು ಬದುಕ್ತಿದ್ದೀವಿ. ಆ ಸಂವಿಧಾನ ಬಗ್ಗೆ ಪುರಸಭೆ ಅಧಿಕಾರಿಗಳು ಮಾಡಲಾಗ್ಯಾರ. ಇವತ್ತು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಮನ್ಯಾಗ ಮಕ್ಕಂದ್ರೂ ಎಲ್ಲಿಗೇನು ಹೊಡೆಯೋಗೇನು ಗೊತ್ತಿಲ್ಲ. ಬರತಕ್ಕ ಅವನ ಆಫೀಸಿಗೆ ಕೂಡ ನಾವು ಮುತ್ತಿಗೆ ಹಾಕರಿದ್ದೀವಿ. ಇವತ್ತು ಮಾನ್ಯ ತಹಸೀಲ್ದಾರಿಗೆ ನಮ್ಮೆಲ್ಲರ ಸಮಾಜದ ಮುಖಂಡರು ಸರಿ